ಸೇವಾ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ 25ರಂದು ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಶಿವಮೊಗ್ಗದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಿಟಿ ಕ್ಲಬ್ನ ಹಿಂಭಾಗ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಪ್ರಶಾಂತ್ ಶಾಸ್ತ್ರಿ ಕೆಜೆ ತಿಳಿಸಿದರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ರಕ್ತದಾನವು ಜೀವ ಉಳಿಸುವ ಮತ್ತು ಜೀವ ಬೆಳೆಸುವ ಸಂಜೀವಿನಿಯಾಗಿದೆ. ಶಿಬಿರದಲ್ಲಿ ಈ ಹಿಂದೆ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರಿಗೆ ಅಭಿನಂದನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಇರುತ್ತದೆ. ಆಸಕ್ತ ಆರೋಗ್ಯವಂತರು ರಕ್ತವನ್ನ ನೀಡಬೇಕೆಂದು ಮನವಿ ಮಾಡಿದರು. ಹಾಗೂ ರಕ್ತದಾನದ ಒಂದು ಚಳುವಳಿ ಅಂತಾನೆ ಹೇಳ್ಬೋದು. ಈ ಕಾರ್ಯ ಚಟುವಟಿಕೆಯಲ್ಲಿ ಆಧಾರ ಅನ್ನುವಂತಹ ಒಂದು ನವ ಯುವಕರ ಒಂದು ತಂಡ, ಸಾಧಾರಣ ಇದು ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದ ಒಂದು 70-80 ಜನ ಯುವಕರು ಸೇರ್ಕೊಂಡು ಮಾಡ್ಕೊಂಡಿರುವಂಥ ಒಂದು ಸಂಸ್ಥೆ. ಇದು ಈಗಾಗಲೇ ನೂರಾರು ರಕ್ತದಾನ ಶಿಬಿರಗಳನ್ನ, ಪರಿಸರ ಸಂರಕ್ಷಣೆ ಅಂತಹ ಕೆಲಸಗಳನ್ನ ಸಾಕಷ್ಟು ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ರೋಟರಿಯ ಮಿಡ್ಟೌನ್ ಸಂಸ್ಥೆ, ರೋಟರಿ ರಕ್ತನಿಧಿ ಹಾಗೂ ಮಿಡ್ಟೌನ್ ಚಾರಿಟಿ ಫೌಂಡೇಶನ್ ಟ್ರಸ್ಟ್ ಸಹ ಇದರಲ್ಲಿ ಸಾಕಷ್ಟು ತೊಡಗಿಸಿಕೊಂಡು ಅವರಿಗೆ ಸಾಕಷ್ಟು ಸಹಕಾರಗಳನ್ನು ಕೊಡ್ತಾ ಬಂದಿದೆ. ನಮ್ಮ ರಕ್ತದಾನದ ಈ ಒಂದು ಯಜ್ಞ ಅಂತಲೇ ಹೇಳ್ಬೋದು. ಈ ಕಾರ್ಯಚಟುವಟಿಕೆಯಲ್ಲಿ ಈ ಆಧಾರ ರಕ್ತದಾನಿಗಳ ಸಂಸ್ಥೆಯ ಯುವಶಕ್ತಿ ಸಾಕಷ್ಟು ಬಲ ತುಂಬಿದೆ ಅಂತಲೇ ಹೇಳ್ಬೋದು. ನಮ್ಮ ಆಧಾರ ಸಂಸ್ಥೆ 2010ನೇ ಇಸ್ವಿನಲ್ಲಿ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು, ಈ ಥರ ರಕ್ತದಾನದ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇನೆ ಅಂತ. ಸಿಹಿಮೊಗೆ ಶ್ರೀನಿವಾಸನ್ ಅವರು ಒಂದು ಸ್ಟೇಟ್ಮೆಂಟನ್ನು ಪೇಪರಲ್ಲಿ 1 ಲೈನ್ ಸ್ಟೇಟ್ಮೆಂಟ್ ಕೊಟ್ಟರು. ಫಸ್ಟ್ ಭಾನುವಾರ 4 ಜನ ಸೇರಿದ್ವಿ. ಆಮೇಲೆ 4ನೇ ಭಾನುವಾರಕ್ಕೆ 40 ಜನ ಆದ್ವಿ. 40 ಜನರು ಸಹ ದಿನಗೂಲಿ ನೌಕರರು ನಾವು ಸೇರಿದ್ದು. ಬೆಳಗ್ಗೆ ದುಡಿಮೆ, ಸಾಯಂಕಾಲ ಅದನ್ನು ಖರ್ಚು ಮಾಡಿ ಊಟ ಮಾಡ್ತಾ ಇದ್ವಿ. ರಕ್ತದಾನ ಶಿಬಿರಗಳನ್ನು ಆಯೋಜಿಸೋದು ಹೇಗೆ ಅನ್ನೋ ಪ್ಲ್ಯಾನ್ನಲ್ಲಿ ಒಂದು ರಕ್ತದಾನದ ಶಿಬಿರವನ್ನು ಪ್ರಾರಂಭ ಮಾಡಿದ್ವಿ. 40ಕ್ಕೆ 40 ಜನನು ಅವತ್ತು ಬ್ಲಡ್ ಡೊನೇಟ್ ಮಾಡಿದ್ವಿ. ನಮ್ಮ ಮನಸ್ಸಿನಲ್ಲಿ ಕಿಂಚಿತ್ತೂ ಸಹ ಡೊನೇಟ್ ಮಾಡಿದ್ರೆ ಏನಾಗಬಹುದು ಅನ್ನೋದಿರಲಿಲ್ಲ. ಡೊನೇಟ್ ಮಾಡಬೇಕು, ಬೇರೆಯವರಿಗೆ ಒಳ್ಳೆಯದಾಗತ್ತೆ ಅನ್ನೋದಿತ್ತು. ಮಾಡಿದ್ವಿ. ನಂತರದ ದಿನಗಳಲ್ಲಿ ಕಾರ್ಯರೂಪಗಳನ್ನು ಹೇಗೆ ತೊಗೊಂಡೋದ್ವಿ ಅಂತಂದರೆ, ಬರೀ ಸಿಟಿನಲ್ಲೇ ಮಾಡಿದ್ರೆ ಹೇಗೆ, ಹಳ್ಳಿಗಳಲ್ಲಿ ಮಾಡಬೇಕು ಅಂತೇಳಿ ಹಳ್ಳಿಗಳಲ್ಲಿ ಕಾರ್ಯಗಳನ್ನು ಅಲ್ಲಿಯ ಸಂಘ ಸಂಸ್ಥೆ ಜೊತೆಗೂಡಿ ಕಾರ್ಯಗಳನ್ನು ಹಮ್ಮಿಕೊಂಡ್ವಿ. ನಮ್ಮ ಹುಡುಗರು ಹೇಗಿದ್ರು ಅಂತಂದರೆ, ತಮಟೆಗಳನ್ನು ತಗೊಂಡು ದಾರಿಗಳಲ್ಲಿ ರಕ್ತದಾನದ ಉಪಯೋಗನ, ರಕ್ತ ಡೊನೇಟ್ ಮಾಡಿದ್ರೆ ಆಗುವಂಥ ಒಳ್ಳೆ ಕೆಲಸಗಳನ್ನು, ರಕ್ತದಾನದಿಂದ ಬರುವಂಥ ಕೆಲವು ಉತ್ತಮ ಗುಣಗಳನ್ನು ಹೇಳ್ತಾನೆ ತಮಟೆಗಳಲ್ಲಿ ರೋಡಲ್ಲಿ ಬಾರಿಸ್ಕೊಳ್ತಾ ಹಾಡಿನ ಮೂಲಕ ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಪ್ರತಿಯೊಂದು ಮನೆಗೆ ರಕ್ತದಾನದ ಶಿಬಿರದ ಮಹತ್ವವನ್ನು ತಿಳಿಸ್ತಾ ಹೋದ್ವಿ. ನಂತರದ ದಿನಗಳಲ್ಲಿ ಒಮ್ಮೆ ಜೋಗಕ್ಕೆ ಪ್ರವಾಸ ಹೋದ್ವಿ. ಜೋಗದಲ್ಲಿ ಪ್ರವಾಸದಲ್ಲಿ ಜನಗಳು ನಿಂತಿದ್ದನ್ನು ನೋಡಿ ತಿಂಡಿ ಸಹ ಮಾಡಿಲ್ಲ ಹುಡುಗರು. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇವರಿಗೆ ನಮ್ಮ ರಕ್ತದಾನ ಶಿಬಿರದಿಂದ ಒಂದು ನಾಟಕ ಮಾಡಿ, ಬೀದಿ ನಾಟಕ ಮಾಡಿ ತೋರಿಸೋಣ ಅಂಥೇಳಿ ಬಸ್ಸಿಂದ ಇಳಿದು ಯಾವುದೇ ಪ್ಲ್ಯಾನ್ ಇಲ್ಲದೆ ಒಂದು ನಾಟಕನ ಮಾಡಿದ್ರು. ಆ ನಾಟಕದ ಹೆಮ್ಮೆ ಹೇಗಿತ್ತು ಅಂತಂದರೆ, ಆ ನಾಟಕ ಆಗಿ 3 ತಿಂಗಳ ನಂತರ ಮಣಿಪಾಲಿಂದ ಒಂದು ಫೋನ್ ಬಂತು. ಆಧಾರ್ ಸಂಸ್ಥೆ ಪ್ರಶಾಂತ್ ಶಾಸ್ತ್ರಿ ಅವರ ನೀವು ಅಂತ. ಹೌದು ಅಂತಂದೆ. ಮಣಿಪಾಲಲ್ಲಿ ನಾನು ಅಡ್ಮಿಟ್ ಆಗಿದ್ದೇನೆ. ಅವತ್ತು ನಿಮ್ಮ ಬೀದಿ ನಾಟಕದಲ್ಲಿ ಹೇಳಿದ್ರಿ ಎಲ್ಲಿದ್ದರೂ ನಮಗೆ ರಕ್ತ ಒದಗಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವತ್ತು ಮಣಿಪಾಲಿಂದ ಫೋನ್ ಬಂದ ತಕ್ಷಣ ನಾನು ರೋಟರಿ ಸಂಸ್ಥೆಯಲ್ಲಿ ಸತೀಶ್ ಅಂತ ಇದ್ದರು. ಹೀಗೆ ಮಣಿಪಾಲಲ್ಲಿ ಒಬ್ಬರಿಗೆ ರಕ್ತದ ನೆಸಸರಿ ಇದೆ ಅಂತ ಹೇಳಿ ಸತೀಶ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಮೂರ್ತಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಂದರು. ಶಿವಮೊಗ್ಗ ರೋಟರಿ ಸಂಸ್ಥೆಯಿಂದ 20 ನಿಮಿಷದಲ್ಲಿ ಅಲ್ಲಿ ಮಣಿಪಾಲಲ್ಲಿದ್ದಂಥ ಪೇಷಂಟಿಗೆ ರಕ್ತದ ವ್ಯವಸ್ಥೆ ಆಯಿತು. ಇಷ್ಟು ಚೆನ್ನಾಗಿ ನೆಟ್ವರ್ಕನ್ನು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ಕೊಂಡಿದ್ದೇವೆ.